ಇನ್ನು ಕಾಕ್ರೋಚ್ ಜನತಾ ಪಾರ್ಟಿ ಇದು ಬೆಂಗಳೂರಿನಲ್ಲೂ ಕೂಡ ಕಾಲಿಟ್ಟಿದೆ. ಟೌನ್ ಹಾಲ್ ಮುಂದೆ ಕಾಕ್ರೋಚ್ ಪಕ್ಷದ ಜನಾಗ್ರಹ ಸಭೆ. ಟೌನ್ ಹಾಲ್ ಮುಂದಿನ ರಸ್ತೆಗೆ ಪೊಲೀಸರು ಬ್ಯಾರಿಕೇಡ್ ಹಾಕಿದ್ದಾರೆ. ಆದರೆ ಪೊಲೀಸರು ಕಾಕ್ರೋಚ್ ಪಕ್ಷದ ಈ ಸಭೆಗೆ ಅನುಮತಿಯನ್ನು ನಿರಾಕರಿಸಿದ್ದಾರೆ. ಬ್ಯಾರಿಕೇಡ್ ಹಾಕಿ ಭದ್ರತೆ ಮಾಡಿಕೊಳ್ತಾ ಇದ್ದಾರೆ ಪೊಲೀಸರು. ಜೊತೆಗೆ ಯಾರು ಸಭೆ ನಡೆಸೋದಕ್ಕೆ ಬರ್ತಾರೋ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಸಿದ್ಧತೆ ಕೂಡ ಆಗಿದೆ. ಯಾಕಂದ್ರೆ ಈ ಸಭೆಗೆ ಪೊಲೀಸರ ಅನುಮತಿ ಸಿಕ್ಕಿಲ್ಲ. ಕಾಕ್ರೋಚ್ ಸಭೆ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಆರಂಭ ಆದಂತಹ ಈ ಪಾರ್ಟಿ ವ್ಯಾಪಕ ಬೆಂಬಲವನ್ನ ಪಡ್ಕೊಳ್ತು. ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ ಗಟ್ಟಲೆ ಬೆಂಬಲ ಸಿಕ್ಕಿದೆ. ಈಗ ರಸ್ತೆಗಳಿದು ಸಭೆಯನ್ನು ಮಾಡೋದಕ್ಕೂ ಕೂಡ ಈ ಪಕ್ಷಕ್ಕೆ ಬೆಂಬಲಿತವಾಗಿ ನಿಂತಂಥವರು ಮುಂದಾಗ್ತಾ ಇದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಒಂದು ಸಭೆ. ಆದರೆ ಈ ಸಭೆಗೆ ಪೊಲೀಸರಿಂದ ಅನುಮತಿ ಸಿಕ್ಕಿಲ್ಲ. ಟೌನ್ ಹಾಲ್ ಮುಂದೆ ಈ ಕಾಕ್ರೋಚ್ ಪಕ್ಷದ ಜನಾಗ್ರಹ ಸಭೆಗೆ ಮುಂದಾಗ್ತಾ ಇರುವಂಥದ್ದು ಸದಸ್ಯರು. ಆದರೆ ಬ್ಯಾರಿಕೇಡ್ ಹಾಕಿ ಭದ್ರತೆಗೆ ಸಿದ್ಧತೆ ಮಾಡಿಕೊಂಡು ಸಭೆ ನಡೆಸೋಕೆ ಬಂದವರನ್ನ ವಶಕ್ಕೆ ಪಡೆಯುವುದಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ರಾಜಕೀಯ ಪಕ್ಷಗಳನ್ನೇ ತಲ್ಲಣಗೊಳಿಸಿದಂತಹ ಈ ಕಾಕ್ರೋಚ್ ಪಕ್ಷ ಸಿಜಿಐ ಕೊಟ್ಟಂತಹ ಒಂದು ಹೇಳಿಕೆಯನ್ನ ಅವಲಂಬಿತವಾಗಿಟ್ಕೊಂಡು ಹೌದು ನಾವು ಯುವಜನತೆ ಕಾಕ್ರೋಚ್ಗಳು ಅಂತ ಹೇಳಿ ಒಂದು ಪಕ್ಷವನ್ನೇ ಕಟ್ತಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಅಂದರೆ ಸೋಷಿಯಲ್ ಮೀಡಿಯಾ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಆರಂಭ ಆದಂಥ ಪಕ್ಷ. ಇದು ರಿಜಿಸ್ಟರ್ಡ್ ಪಕ್ಷ ಏನಲ್ಲ. ಆದರೆ ಅದಕ್ಕೆ ಯುವಜನತೆಯಿಂದ ಬಹಳ ದೊಡ್ಡ ಮಟ್ಟಿಗೆ ಅಂದರೆ ಜೆನ್ಜಿ ಪಕ್ಷ ಅಂತಲೇ ಕರೆಸ್ಕೊಳ್ತಾ ಇದೆ. ಇತ್ತೀಚೆಗಿನ ಮಾಹಿತಿ ಪ್ರಕಾರ ನೋಡ್ತಾ ಹೋದರೂ ಕೂಡ 20 ಮಿಲಿಯನ್ ಫಾಲೋವರ್ಸ್. ರಾಷ್ಟ್ರೀಯ ಪಕ್ಷಗಳನ್ನು ಕೂಡ ಮೀರಿಸಿದೆ ಇದರ ಬೆಂಬಲ. ಪ್ರತಿನಿಧಿ ಶಿವಪ್ರಸಾದ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಇವತ್ತಿನ ಸಭೆ ಏನಿದೆ ಬೆಂಗಳೂರಿನಲ್ಲಿ ಆ ಬಗ್ಗೆ ಮಾಹಿತಿ ಪಡೆಯೋಣ. ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಪ್ರಸಾದ್. ಕಾಕ್ರೋಚ್ ಪಕ್ಷ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಸದ್ದು ಮಾಡಿದ್ದು ಈಗ ಬೆಂಗಳೂರಿನಲ್ಲೂ ಕೂಡ ರಸ್ತೆಗಿಳಿದು ಒಂದು ಸಭೆ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದ್ರೆ ಆ ಸಭೆಗೆ ಅನುಮತಿ ಇಲ್ಲ ಅನ್ನುವಂತಹ ಮಾಹಿತಿ ಏನಿದೆ, ಯಾವ ರೀತಿಯಲ್ಲಿ ಸಿದ್ಧತೆಗಳಾಗ್ತಾ ಇದೆ, ಹೇಗಿದೆ ಅಲ್ಲಿನ ಚಿತ್ರಣ? ಪ್ರತಿಮಾ, ಕಳೆದೆರಡು ದಿನಗಳಿಂದಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಸೃಷ್ಟಿಸಿದಂತಹ ಈ ಒಂದು ಕಾಕ್ರೋಚ್ ಪಾರ್ಟಿ ಸಭೆ ಸೇರ್ತಾರೆ ಅಂತ ಹೇಳಿ ಮಾಹಿತಿ ಇತ್ತು. ಇದು ನಿಜಕ್ಕೂ ಕೂಡ ಯಾವುದೇ ರೀತಿಯ ಅಧಿಕೃತವಾಗಿ ಅನುಮತಿಯನ್ನು ಪಡೆದುಕೊಂಡಿಲ್ಲ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ನೀವು ಈಗಾಗಲೇ ಗಮನಿಸಬಹುದಾಗಿದೆ. ನಾವೀಗ ಟೌನ್ ಹಾಲ್ ಬಳಿ ಇದ್ದೇವೆ. ಈಗಾಗಲೇ 100ಕ್ಕೂ ಹೆಚ್ಚು ಪೊಲೀಸರನ್ನು KSRP ತುಕಡಿಯನ್ನು ಕೂಡ ನಿಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ರೋಲ್ ಕಾಲನ್ನು ಕೂಡ ಪೊಲೀಸರು ಮಾಡ್ತಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಟೌನ್ ಹಾಲ್ ಮುಂಭಾಗದಲ್ಲಿ ಈಗಾಗಲೇ 100ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಯಾವುದೇ ರೀತಿಯ ಅನುಮತಿ ಇಲ್ಲದೆ ಇನ್ ಕೇಸ್ ಏನಾದರೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಅಥವಾ ಯಾವುದಾದ್ರು ಸಭೆ ಸೇರೋದಕ್ಕೆ ಮುಂದಾದರೆ ಈ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ವಶಕ್ಕೆ ಪಡೆಯೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಆ ಟೌನ್ ಹಾಲ್ನ ಮುಂಭಾಗದಲ್ಲಿ ಈಗಾಗಲೇ ಪೊಲೀಸರು ಬಿಗಿ ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅನುಮತಿಯನ್ನು ನೀಡಿಲ್ಲ. ಈ ಹಿನ್ನೆಲೆಯಲ್ಲಿ ಪೊಲೀಸರೆಲ್ಲರೂ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಯಾವುದೇ ಪಾರ್ಟಿ, ಈ ಕಾಕ್ರೋಚ್ ಪಾರ್ಟಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರ್ತಕ್ಕಂಥದ್ದು, ಸಭೆಯನ್ನು ಸೇರ್ತೀವಿ ಅಂತ ಏನು ಹೇಳ್ಕೊಂಡಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಪೊಲೀಸರಿಂದಲೂ ಕೂಡ ಅನುಮತಿ ಲಭ್ಯವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದಾರೆ. ನೀವೀಗಾಗಲೇ ಗಮನಿಸಬಹುದಾಗಿದೆ ಟಿವಿ9ನ ದೃಶ್ಯಾವಳಿಗಳಲ್ಲಿ. ಆ ಟೌನ್ ಹಾಲ್ನ ಮುಂಭಾಗದಲ್ಲಿ ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಯಾವುದೇ ಕಾರಣಕ್ಕೂ ಕೂಡ ಯಾರು ಕೂಡ ಟೌನ್ ಹಾಲ್ನ ಮುಂಭಾಗದಲ್ಲಿ ನಿಂತು ಸಭೆಯನ್ನು ನಡೆಸೋದಾಗಲಿ ಅಥವಾ ಬೇರೆ ಯಾವುದೇ ರೀತಿಯ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಅನುಮತಿಯನ್ನು ನಿರಾಕರಿಸಲಾಗಿರ್ತಕ್ಕಂಥದ್ದು. ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನುಗೊಳಿಸಿ ಟೌನ್ ಹಾಲ್ ಮುಂಭಾಗದ ಸುತ್ತಲೂ ನೀವೇನು ಗಮನಿಸ್ತಾ ಇದ್ದೀರಾ, ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದಾರೆ. ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನಿಯೋಜಿಸಿರ್ತಕ್ಕಂಥದ್ದು. 2 BMTC ಬಸ್ಗಳನ್ನು ಕೂಡ ಈಗಾಗಲೇ ನಿಯೋಜನೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಇನ್ ಕೇಸ್ ಯಾರಾದರೂ ಕೂಡ ಸಭೆಯನ್ನು ಸೇರೋದಕ್ಕೆ ಮುಂದಾದರೆ ಅವ್ರನ್ನ ವಶಕ್ಕೆ ಪಡೆದು ಪೊಲೀಸರು ಕರೆದೊಯ್ಯುವಂಥ ಸಲುವಾಗಿ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.